ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತೇನಪ್ಪ ವಿಶೇಷ ಅಂದರೆ ನಾನು ತುಂಬ ಜೋಶಲ್ಲಿ ಕಾಣಿಸ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ಫೋನ್ ಹಾಕಿದ್ರು ಬಾರಪ್ಪ ಲೋಡ್ ಐತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಫುಲ್ಲು ಜೋಶಲ್ಲಿ ಬೇಗ ಹೋಗಿ ಲೋಡ್ ಮಾಡಿಸ್ಕೊ ಹೋಗ್ಬಿಡೋಣ ಅಂತ ಫುಲ್ಲು ಜೋಶಲ್ಲಿ ಬಂದವನೇ ಕಂಪ್ನಿ ಹತ್ರಕ್ಕೆ ಬಂದು ಲೋಡಿಂಗ್ ಪಾಯಿಂಟ್ಗೆ ಹಾಕೋಣ ಅಂತೇಳ್ಬಿಟ್ಟು ಲೋಡಿಂಗ್ ಪಾಯಿಂಟಿಗೆ ನಿಧಾನಕ್ಕೆ ಹಾಕ್ತಾಯಿದ್ದೆ. ಲೋಡಿಂಗ್ ಪಾಯಿಂಟ್ಗೆ ಹಾಕ್ಬಿಟ್ಟು ಸರಿ ಲೋಡ್ ಮಾಡಲಿ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಟಾರ್ಪಲ್ ಮರ್ಚಿರಲಿಲ್ಲ, ಅದಕ್ಕೆ ಟಾರ್ಪಲ್ ಮರ್ಚ್ಕೊಳ್ಳೋಣ ಅಂತ ಬಂದೆ. ಯಾರೂ ಇರಲಿಲ್ಲ, ಅದಕ್ಕೆ ಕ್ಯಾಮ್ರಾ ಕೆಳಗೆ ಇಟ್ಬಿಟ್ಟು ಕ್ಲೀನಾಗಿ ಮರ್ಚ್ಕೊಳ್ಳೋಣ ಅಂತೇಳ್ಬಿಟ್ಟು ಮರ್ಚ್ಕೊತಾ ಇದ್ದೆ. ಒಂದೊಂದೇ ನಿಧಾನಕ್ಕೆ. ಯಾಕಪ್ಪ ಅಂದರೆ ಟಾರ್ಪಲ್ಲು ತುಂಬ ಇಂಪಾರ್ಟೆಂಟು ಗಾಡೀಲಿ, ಅದಕ್ಕೆ ಯಾರಿಲ್ಲ ಅಂದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ನಾನು ಒಬ್ಬನೇ ಕ್ಲೀನಾಗಿ ಮಡ್ಸ್ಕೊತಾ ಇದ್ದೆ. ಅಷ್ಟರಲ್ಲಿ ಫೋನ್ ಹಾಕಿದ್ರು ಲೋಡ್ ಆಯಿತು ಬಾರಪ್ಪ ಅಂತ. ಅದಕ್ಕೆ ಲೋಡಿಂಗ್ ಪಾಯಿಂಟ್ ಹತ್ರ ಬಂದೆ, ನೋಡಿದೆ ಲೋಡ್ ಆಗಿತ್ತು. ಎಲ್ಗಪ್ಪ ಅಂದರೆ ಇವತ್ತು ಇಲ್ಲೇ ಲೋಕಲ್ ಕೋಡಿಪಳ್ಳಿಗೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೀದಾ ಬಂದು ರಾಮಳ್ಳಿ ಗೇಟಲ್ಲಿ ತಗಲಾಕೊಂಡೆ. ನೋಡಿದೆ ಎಷ್ಟು ಉದ್ದ ಜಾಮ್ ಐತಿ, ಎಲ್ಲರಿಗೂ ತೋರ್ಸೋಣ ಅಂತೇಳ್ಬಿಟ್ಟು ಅಷ್ಟು ಉದ್ದ ಜಾಮ್ ಇತ್ತು. ಸರಿ ಆಯ್ತು, ಏನು ಮಾಡೋಂಗಿಲ್ಲ. ಇದೇ ಗ್ಯಾಪಲ್ಲಿ ನಾನು ಒಂದು ಹೀರೋ ಹತ್ರ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡಿಕೊಂಡೆ. ಶಿಸ್ತಾಗಿ ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಸೀದಾ ಮುಂದೆ ಬಂದು ನೋಡ್ತೀನಿ ಕೆಂಗೇರಿಯಲ್ಲಿ ಫುಲ್ಲು ಜಾಮು. ನನಗೇನಪ್ಪ ಖುಷಿ ಅಂದರೆ ನನ್ನ ಕಡೆ ಜಾಮ್ ಇಲ್ಲ, ಆ ಕಡೆ ಜಾಮ್ ಐತೆ. ಕೊನೆಗೂ ಇವತ್ತು ಜಾಮಿಗೆ ತಗಲಾಕೊಂಡಿಲ್ಲ, ಹೋಯ್ತಾ ಇದ್ದೀನಿ ಅನ್ನೋ ಖುಷಿ. ಆ ಖುಷಿಯಲ್ಲೇ ಸ್ವಲ್ಪ ಮುಂದಕ್ಕೆ ಬಂದು ನೋಡ್ತೀನಿ ಫುಲ್ಲು ಚಿಕ್ಕ ರೋಡು. ನನಗೆ ರೋಡಿಗೆ ಬೇಜಾರಾಗಿ ಹೋಗಬೇಕು, ಅಷ್ಟು ಚಿಕ್ಕದಾಗಿತ್ತು ರೋಡು. ಏನು ಮಾಡೋಂಗಿಲ್ಲ, ಒಂದೊಂದು ಅನ್ಲೋಡಿಂಗ್ ಪಾಯಿಂಟ್ ಹಂಗೆ ಇರ್ತವೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು. ಅದಕ್ಕೆ ಏನು ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಶಿಸ್ತಾಗಿ ಹೋದೆ. ಚಿಕ್ಕ ರೋಡಲ್ಲೇ ಹೋಗ್ಬಿಟ್ಟು ಶಿಸ್ತಾಗಿ ಪಾಪ ಪಾರ್ಟಿ ತುಂಬ ಒಳ್ಳೆಯವರು. ಅಲ್ಲಿಂದ ಶಿಸ್ತಾಗಿ ಅನ್ಲೋಡ್ ಮಾಡ್ಕೊಂಡು ಬಂದವನೇ ಊಟ ಮಾಡೋಣ ಅಂತ ಸೈಡ್ಗೆ ಹಾಕ್ತೆ. ಅಲ್ಲಿ ನಮ್ಮ ನಂದಿ ಬಾಸ್ ಕಾಣಿಸಿದ್ರು. ಅದಕ್ಕೆ ಅವ್ರದ್ದು ಒಂದು ವೀಡಿಯೋ ಇರಲಿ ಅಂತ ವೀಡಿಯೋ ಮಾಡಿಕೊಂಡು ನಮ್ಮ ನಂದಿ ಬಾಸ್, ನಂಗೆ ನಂದಿ ನೋಡಿದ್ರೆ ಅವ್ರಿಗೆ ಖುಷಿಯಾಗುತ್ತೆ. ಹಂಗಾಗಿ ಸರಿ ಆಯ್ತು ಅಂದ್ಬಿಟ್ಟು ಅಲ್ಲಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಶಿಸ್ತಾಗಿ ಬಂದಾನೆ ಕಂಪ್ನಿ ಹತ್ರಕ್ಕೆ ಬಂದುಬಿಟ್ಟು ಗಾಡಿ ಹಾಕ್ಬಿಟ್ಟು ಇಲ್ಲೇ ಬಿಟ್ಟೋಗಪ್ಪ ಲೋಡ್ ಐತೆ ಅಂದರು. ಸರಿ ಆಯಿತು ಲೋಡ್ ಮಾಡಲಿ ಅಂತೇಳ್ಬಿಟ್ಟು ನಾನು ಅದೇ ಜೋಶಲ್ಲಿ ನನ್ನ ಊಟದ ಬ್ಯಾಗ್ನ ತಗೊಂಡು ಶಿಸ್ತಾಗಿ ಹೊರಡೋಣ ಅಂತೇಳ್ಬಿಟ್ಟು ನಮ್ಮ ಅಪ್ಪಂಗೆ ಫೋನ್ ಮಾಡಿ ಹೊರಟೆ. ನೋಡಿದ್ರೆ ರೋಡಂತೂ ಅಧ್ವಾನ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.